ಹಾಯ್ ಫ್ರೆಂಡ್ಸ್, ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಆಗಸ್ಟ್ 15ರಂದು ಪ್ರಧಾನಮಂತ್ರಿಗಳು ಕೆಂಪು ಕೋಟೆಯ ಮೇಲೆ ನಿಂತು ಮಾಡಿದಂತಹ ಭಾಷಣದ ಕೆಲವೊಂದಿಷ್ಟು ಪ್ರಮುಖವಾದಂತಹ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ಸಮರಿಯನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈ ವರ್ಷ ಅಂದರೆ 2023ರಲ್ಲಿ ನಾವು 77ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಮಾಡಿದ್ವಿ. ಅಂದರೆ 76ನೇ ಸ್ವಾತಂತ್ರ್ಯೋತ್ಸವದ ವಾರ್ಷಿಕೋತ್ಸವವನ್ನು ಆಚರಿಸಿದ್ವಿ. 2023ರ ನಮ್ಮ ಸ್ವತಂತ್ರ ದಿನದ ಥೀಮ್ ಏನಾಗಿತ್ತು ಅಂತಂದರೆ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಅಂತ ಈ ಒಂದು ಥೀಮನ್ನು ಇಟ್ಕೊಂಡು 2023ರ ಭಾರತದ ಸ್ವತಂತ್ರೋತ್ಸವವನ್ನು ನಾವು ಆಚರಿಸಿದ್ವಿ. ಅಷ್ಟೇ ಅಲ್ಲದೆ 75 ವರ್ಷಗಳನ್ನು ಕಂಪ್ಲೀಟ್ ಮಾಡಿದಂತಹ ಈ ಒಂದು ಸ್ವತಂತ್ರ ದಿನಾಚರಣೆಯ ಆಜಾದಿ ಕಾ ಅಮೃತ್ ಮಹೋತ್ಸವ್ ಅನ್ನುವ ಒಂದು ಭಾಗವಾಗಿ ಈ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಅನ್ನುವ ಒಂದು ಥೀಮನ್ನು ಸೆಲೆಕ್ಟ್ ಮಾಡಲಾಗಿತ್ತು. ಮುಖ್ಯವಾಗಿ ಈ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಂತಹ ಪ್ರಮುಖ ಚಳುವಳಿಕಾರರನ್ನು ಪ್ರಧಾನಮಂತ್ರಿಗಳು ಸ್ಮರಿಸಿದರು. ಅದರಲ್ಲಿ ಮುಖ್ಯವಾಗಿ ಶ್ರೀ ಅರಬಿಂದೋ ಘೋಷ್ ಅವರು ಮತ್ತು ಈ ಆರ್ಯ ಸಮಾಜದ ಸ್ಥಾಪಕರಾದಂತಹ ಸ್ವಾಮಿ ದಯಾನಂದ ಸರಸ್ವತಿ ಅವರು, ರಾಣಿ ದುರ್ಗಾವತಿ ಅವರು ಮತ್ತು ಭಕ್ತಿ ಸಂತರಾದಂತಹ ಮೀರಾಬಾಯಿ ಅವರ ಕುರಿತಾದಂತಹ ಸ್ಮರಣೆಯನ್ನು ಮಾಡಿದರು. ಯಾಕಂದರೆ ಇವರ ಶತಮಾನೋತ್ಸವಗಳ ಒಂದು ವಾರ್ಷಿಕೋತ್ಸವನ ಜನ್ಮ ಶತಮಾನೋತ್ಸವಗಳನ್ನು ಆಚರಿಸಲಾಗ್ತಾ ಇದೆ. ಸೊ ಹೀಗಾಗಿ ಈ ಮೋದಿ ಅವರ ಭಾಷಣದಲ್ಲಿ ಮೊದಲಿಗೆ ಈ ಸ್ವತಂತ್ರ ಹೋರಾಟ ಚಳುವಳಿಕಾರರು ಮತ್ತು ಈ ಭಕ್ತಿ ಸಂತರು ಮತ್ತು ಈ ಸಮಾಜ ಸುಧಾರಕರ ಕುರಿತಾದಂತಹ ಒಂದು ಮಾಹಿತಿಯನ್ನು ಅಥವಾ ಸ್ಮರಣೆಯನ್ನು ಮಾಡಲಾಯಿತು. ನಂತರ ಮೊದಲಿಗೆ ಮಣಿಪುರದಲ್ಲಿ ನಡೀತಾ ಇರುವಂತಹ ಈ ದಂಗೆಯ ಕುರಿತಾಗಿ ಡಿಸ್ಕಸ್ ಮಾಡಿದರು. ಅದಾದ ನಂತರ ಅದರಲ್ಲಿ ಮುಖ್ಯವಾಗಿ ಈ ಮಣಿಪುರದ ಜನತೆಯೊಂದಿಗೆ ಇಡೀ ಭಾರತ ಇದೇ ಕೈ ಜೋಡಿಸಲಿದೆ ಅಂತ ಕೂಡ ಒಂದು ಭರವಸೆಯನ್ನು ಕೂಡ ನೀಡಿದರು. ನಂತರ ಮುಖ್ಯವಾಗಿ ಈ ತ್ರಿವೇಣಿ ಸಂಗಮದ ಕುರಿತಾಗಿ ಡಿಸ್ಕಸ್ ಮಾಡಿದ್ವಿ. 3D ಅಂತ ಇವನ್ನು ಮೋದಿ ಅವರಿಂದ ಕರೆಯಲಾಯಿತು. ಮೊದಲನೇದಾಗಿ ಡೆಮೋಕ್ರಸಿ ಮತ್ತು ಡೈವರ್ಸಿಟಿ ಅಂತ. ಡೆಮೋಗ್ರಫಿ ಅಂತಂತಂದರೆ ಜಗತ್ತಿನಾದ್ಯಂತ ಭಾರತದಲ್ಲಿ 30 ವರ್ಷ ವಯಸ್ಸಿಗಿಂತ ಕಡಿಮೆ ಇರುವಂತಹ ಅತಿ ಹೆಚ್ಚಿನ ಜನಸಂಖ್ಯೆ ಇರುವುದರಿಂದ ಇದು ಭಾರತದ ಬೆಳವಣಿಗೆಗೆ ಸಾಕಷ್ಟು ಮಹತ್ವವಾದಂತಹ ಕಾಂಟ್ರಿಬ್ಯೂಷನನ್ನು ನೀಡಲಿದೆ ನಮ್ಮ ಯುವ ಸಮುದಾಯ ಅಂತ ಈ ಡೆಮೋಗ್ರಫಿ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದರು. ನಂತರ ನಮ್ಮ ಭಾರತದ ಡೆಮೋಕ್ರಸಿ ಅಥವಾ ನಮ್ಮ ಪ್ರಜಾಸತ್ತಾತ್ಮಕತೆಯ ಬಗ್ಗೆ ಡಿಸ್ಕಸ್ ಮಾಡಿದರು. ನಂತರ ನಮ್ಮ ಭಾರತದ ವೈವಿಧ್ಯತೆ ಕೂಡ ನಮ್ಮ ಭಾರತದ ಒಂದು ಪ್ರಬಲವಾದಂತಹ ಶಕ್ತಿಯಾಗಿದೆ ಅಂತ ಕೂಡ ಡಿಸ್ಕಸ್ ಮಾಡಿದರು. ಅದೇ ರೀತಿಯಾಗಿ ದೇಶದಲ್ಲಿ ಪಿಡುಗಾಗಿ ಕಾಡ್ತಾ ಇರುವಂತಹ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನು ಈ ಒಂದು ಭಾಷಣದಲ್ಲಿ ಇನ್ಕ್ಲೂಡ್ ಮಾಡಲಾಗಿತ್ತು. ಅದರಲ್ಲಿ ಮೊದಲನೇದು ಏನು ಅಂತಂದರೆ ಭ್ರಷ್ಟಾಚಾರ ಅಥವಾ ಕರಪ್ಷನ್, ಎರಡನೇದು ಪರಿವಾರವಾದ ಅಥವಾ ಈ ನೆಪೋಟಿಸಮ್ ಅಂತ ಏನು ಕರಿತೇವೆ ಅದು, ಇನ್ನು ಮೂರನೇದು ಯಾವುದು ಅಂತಂದರೆ ಅಪೀಸ್ಮೆಂಟ್ ಅಂತಂದರೆ ತುಷ್ಟೀಕರಣ ಅಂತ ಮೋದಿ ಅವರು ಡಿಸ್ಕಸ್ ಮಾಡಿದರು. ಅಪೀಸ್ಮೆಂಟ್ ಅಂತಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಈಗ ರೀಸೆಂಟಾಗಿ ಈ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಈ ಜನ ಪ್ರಯೋಜನಕಾರವಾದಂತಹ ಅಥವಾ ಜನರನ್ನು ಸಂತೈಸುವಂತಹ ನಿಟ್ಟಿನಲ್ಲಿ ಉಚಿತವಾದಂತಹ ಗ್ಯಾರಂಟಿಗಳನ್ನು ನೀಡಲಾಗ್ತಾ ಇದೆ. ಸೊ ಫ್ರೀ ಬೀಸ್ ಅಂತ ಇವನ್ನ ಕರೀತಾರೆ. ಸೊ ಅವುಗಳ ಕುರಿತಾದಂತಹ ಒಂದು ಪಾಯಿಂಟನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಂಡೈರೆಕ್ಟ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸುಮಾರು 1 ಗಂಟೆಗೂ ಹೆಚ್ಚಾದಂತಹ ಸಮಯದಲ್ಲಿ ಈ ಒಂದು ಭಾಷಣವನ್ನು ಮಾಡಿದಂತಹ ಮೋದಿಯವರು ಮುಖ್ಯವಾಗಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವಿಷಯಗಳನ್ನು ಮಾತ್ರ ನಾವು ಈಗ ಡಿಸ್ಕಸ್ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ಈ ಶಾಲಾ ವಿದ್ಯಾರ್ಥಿಗಳು ಈ ಸ್ಯಾಟಲೈಟನ್ನು ಇತ್ತೀಚೆಗೆ ಲಾಂಚ್ ಮಾಡಿದ್ದಾರೆ ಅಂತ ನ್ಯೂಸ್ನಲ್ಲಿ ನಾವು ಓದಿದ್ವಿ. ಅದೇ ರೀತಿಯಾಗಿ ಈ ಶಾಲೆಗಳಲ್ಲಿ ಇರುವಂತಹ ಅಟಲ್ ಟಿಂಕರಿಂಗ್ ಲ್ಯಾಬ್, ATL ಅಂತಂದರೆ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳು ಯಾವ ರೀತಿಯಾಗಿ ಈ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತಾದಂತಹ ಒಂದು ಅರಿವನ್ನು ಮೂಡಿಸ್ತಾ ಇವೆ ಅಂತ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಬಗ್ಗೆ ಡಿಸ್ಕಸ್ ಮಾಡಿದರು. ಸೊ ಇದರ ಬಗ್ಗೆ ಕೂಡ ನಾವು ಆಲ್ರೆಡಿ ಕ್ಲಾಸ್ಗಳಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ನಂತರ ಈ ಒಂದು ಜನ ಸಮುದಾಯಕ್ಕೆ ನಾಗರಿಕರಿಗೆ ಒಂದು ಉತ್ತಮ ರೀತಿಯಲ್ಲಿ ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಒಂದು ಸಹಕಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವಿಶೇಷ ಸಚಿವಾಲಯಗಳನ್ನು ಅಥವಾ ಮಿನಿಸ್ಟ್ರೀಸ್ಗಳನ್ನು ಕೂಡ ಮೋದಿ ಗೌರ್ಮೆಂಟ್ನಲ್ಲಿ ಅಂದರೆ ಮೋದಿ ಸರ್ಕಾರದಿಂದ ಲಾಂಚ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಈ ಜನರ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಸಹಕಾರಿಯಾಗುವಂತಹ ಈ ಕೌಶಲ್ಯ ಸಚಿವಾಲಯ ಅಥವಾ ಸ್ಕಿಲ್ ಮಿನಿಸ್ಟ್ರಿ ಆಗಿರ್ಬೋದು,
ಮತ್ತು ದೇಶದಾದ್ಯಂತ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಮತ್ತು ಪರ್ಯಾವರಣ ಅಥವಾ ಈ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಕುರಿತಾಗಿ ಕಾರ್ಯನಿರ್ವಹಿಸುವಂತೆ ಜಲ್ ಶಕ್ತಿ ಮಿನಿಸ್ಟ್ರಿ ಕೆಲಸ ಮಾಡ್ತಾ ಇದೆ ಅಂತ ಇದನ್ನು ಕೂಡ ಮೋದಿ ಗೌರ್ಮೆಂಟ್ನಲ್ಲಿ ಲಾಂಚ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದರು. ಅದಾದ ನಂತರ ಈ ಆರೋಗ್ಯ ಸಂರಕ್ಷಣೆಯ ದೃಷ್ಟಿಯಲ್ಲಿ ಭಾರತದ ಪ್ರಮುಖವಾದಂತಹ ದೇಶೀಯ ಪರಂಪರಾಗತವಾದಂತಹ ಔಷಧೀಯ ಪದ್ಧತಿಗಳನ್ನು ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ ಆಯುಷ್ ಮಿನಿಸ್ಟ್ರಿಯನ್ನು ಲಾಂಚ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ರು. ಇತ್ತೀಚೆಗೆ ನಾವು ಈ ಆಯುಷ್ ಮಿನಿಸ್ಟ್ರಿ ಬಗ್ಗೆ ಕೂಡ ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರ ಈ ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಕೋಆಪರೇಟಿವ್ ಆರ್ಗನೈಸೇಷನ್ಗಳಿಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ನೀಡುವಂತಹ ನಿಟ್ಟಿನಲ್ಲಿ ಕೋಆಪರೇಟಿವ್ ಮಿನಿಸ್ಟ್ರಿಯನ್ನು ಕೂಡ ಲಾಂಚ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ರು. ಈ ಕೋಆಪರೇಟಿವ್ ಮಿನಿಸ್ಟ್ರಿಯ ಸಚಿವರು ಯಾರಾಗಿದ್ದಾರೆ ಅಥವಾ ಮಂತ್ರಿ ಯಾರಾಗಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಂತರ ಈ ದೇಶದಾದ್ಯಂತ ರೈತರಿಗೆ ನೀಡಲಾಗುವಂತಹ ಯೂರಿಯಾ ಸಬ್ಸಿಡಿಯ ಕುರಿತಾಗಿ ಡಿಸ್ಕಸ್ ಮಾಡಿದರು. ಈ ಸಬ್ಸಿಡಿ ಒಟ್ಟು ಮೊತ್ತ ಎಷ್ಟು ಅಂತಂದರೆ 10 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೊತ್ತದ ಯೂರಿಯಾ ಸಬ್ಸಿಡಿಯನ್ನು ಕೂಡ ರೈತರಿಗೆ ನೀಡಲಾಗ್ತಾ ಇದೆ ಅಂತ, ಇದರಿಂದ ರೈತರಿಗೆ ಸಹಕಾರಿ ಆಗಲಿದೆ ಅಂತ ಕೂಡ ಡಿಸ್ಕಸ್ ಮಾಡಿದರು. ನಂತರ ಈ ಒಂದು ರಿನ್ಯೂಯಬಲ್ ಎನರ್ಜಿ ಆಗಿರ್ಬೋದು ಅಥವಾ ಬಾಹ್ಯಾಕಾಶ ತಂತ್ರಜ್ಞಾನ ಆಗಿರ್ಬೋದು, ಡೀಪ್ ಸಿ ಮಿಷನ್ ಆಗಿರ್ಬೋದು, ಅಂದರೆ ಸಾಗರದ ಆಳದಲ್ಲಿ ಈ ಒಂದು ಎಕ್ಸ್ಪ್ಲೋರೇಷನ್ ಮಾಡುವಂತಹ ಪ್ರೋಗ್ರಾಮ್ ಆಗಿರ್ಬೋದು, ಭಾರತದಾದ್ಯಂತ ರೈಲ್ವೇಸ್ಗಳ ಬೆಳವಣಿಗೆ ಆಗಿರ್ಬೋದು, ಮೆಟ್ರೋಸ್ಗಳನ್ನು ಲಾಂಚ್ ಮಾಡುವುದಾಗಿರ್ಬೋದು, ಇಂಟರ್ನೆಟ್ ಲಾಂಚ್ ಮಾಡುವುದಾಗಿರ್ಬೋದು ಮತ್ತು ನ್ಯಾನೋ ಯೂರಿಯಾ ಡೆವಲಪ್ಮೆಂಟ್ ಆಗಿರ್ಬೋದು, ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಭಾರತ ಕಾಣ್ತಾ ಇದೆ ಅಂತ ಡಿಸ್ಕಸ್ ಮಾಡಿದರು. ನಂತರ ಈ ಒಂದು ಜನಾನುರಾಗಿಯಾದಂತಹ ಕೆಲವೊಂದಿಷ್ಟು ಪ್ರಮುಖ ಯೋಜನೆಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದರು. ಇದರಲ್ಲಿ ಆಲ್ಮೋಸ್ಟ್ 90% ನಾವು ಡೈಲಿ ಡಿಸ್ಕಷನ್ನಲ್ಲಿ ಕವರ್ ಮಾಡಿದ್ದೇವೆ. ಮೊದಲನೇದಾಗಿ ಈ ಒಂದು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುದ್ರಾ ಯೋಜನೆಯಲ್ಲಿ ನೀಡಲಾಗುವಂತಹ ಈ ಉದ್ಯೋಗಿಗಳಿಗೆ ನೀಡಲಾಗುವಂತಹ ಸಾಲಗಳ ಒಂದು ಅನುಕೂಲದ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಮುದ್ರಾ ಯೋಜನೆ ಬಗ್ಗೆ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಕಳೆದ ಯುನೈಟೆಡ್ ನೇಷನ್ನ ಒಂದು ರಿಪೋರ್ಟ್ ಮತ್ತು ಈ ನೀತಿ ಆಯೋಗದಿಂದ ಪಬ್ಲಿಷ್ ಮಾಡಲಾದಂತಹ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು ಒಂದು ಆರ್ಟಿಕಲ್ನಲ್ಲಿ. ಅದರ ಪ್ರಕಾರ ಅಂದರೆ ಆ ಒಂದು ಇಂಡೆಕ್ಸ್ನ ಪ್ರಕಾರ ದೇಶದಾದ್ಯಂತ ಕಳೆದ ಕೆಲವು ವರ್ಷಗಳಲ್ಲಿ ಅಂದರೆ ಸುಮಾರು 5-6 ವರ್ಷಗಳಲ್ಲಿ 13.5 ಕೋಟಿ ಸಮುದಾಯ ಅಥವಾ ಜನರನ್ನು ಈ ಬಡತನದಿಂದ ಮೇಲೆತ್ತಲಾಗಿದೆ ಅಂತ ಕೂಡ ಈ ಒಂದು ಪಾಯಿಂಟನ್ನು ಹೈಲೈಟ್ ಮಾಡಿದರು. ನಂತರ ಈ ನಾಗರಿಕರಿಗೆ ಅಥವಾ ಅದರಲ್ಲಿ ಮುಖ್ಯವಾಗಿ ಈ ಮಿಡಲ್ ಕ್ಲಾಸ್ ಜನರಿಗೆ ಮನೆಯನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಆವಾಸ್ ಯೋಜನೆ ಯಾವ ರೀತಿಯಾಗಿ ಸಹಕಾರಿಯಾಗಿದೆ ಅಂತ ಡಿಸ್ಕಸ್ ಮಾಡಿದರು. ನಂತರ ಈ ಕೋವಿಡ್-19 ಲಾಕ್ಡೌನ್ನ ನಂತರ ಈ ಬೀದಿ ವ್ಯಾಪಾರಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ಪ್ರೊವೈಡ್ ಮಾಡುವಂತಹ ಸ್ವನಿಧಿ ಯೋಜನೆಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದರು. ಸೊ ಇದರ ಬಗ್ಗೆ ಕೂಡ ನಾವು ರೀಸೆಂಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ, ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿತ್ತು ಈ ಯೋಜನೆ. ಅದೇ ರೀತಿಯಾಗಿ ಮುಂದಿನ ಕೆಲವು ದಿನಗಳಲ್ಲಿ ಈ ಶ್ರಮಿಕ ವರ್ಗ ಮತ್ತು ಕಾರ್ಮಿಕರಿಗೆ ಅನುಕೂಲವನ್ನು ನೀಡುವಂತಹ ನಿಟ್ಟಿನಲ್ಲಿ 13ರಿಂದ 15 ಕೋಟಿ ರೂಪಾಯಿಗಳ ಅಲೋಕೇಶನ್ನಲ್ಲಿ ವಿಶ್ವಕರ್ಮ ಯೋಜನೆಯನ್ನು ಕೂಡ ಲಾಂಚ್ ಮಾಡಲಿದೆ ಅಂತ ಕೂಡ ಹೈಲೈಟ್ ಮಾಡಿದರು. ಅದೇ ರೀತಿಯಾಗಿ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬಗ್ಗೆ ಕೂಡ ಯಾವ ರೀತಿಯಾಗಿ ರೈತರಿಗೆ ಅವರ ಒಂದು ಅಕೌಂಟ್ಗಳಿಗೆ ಡೈರೆಕ್ಟ್ ಆದಂತಹ ಒಂದು ಹಣ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಸೇರ್ತಾ ಇದೆ ಅಂತ 6,000 ರೂಪಾಯಿಗಳ ವಾರ್ಷಿಕವಾದಂತಹ 3 ಕಂತುಗಳಲ್ಲಿ ನೀಡಲಾಗುವಂತಹ ಈ ಒಂದು ಕಿಸಾನ್ ಸಮ್ಮಾನ್ ನಿಧಿ ಬಗ್ಗೆ ಡಿಸ್ಕಸ್ ಮಾಡಿದರು. ನಂತರ ಈ ಜಲ್ ಜೀವನ್ ಮಿಷನ್ನ ಅಡಿಯಲ್ಲಿ ಯಾವ ರೀತಿಯಾಗಿ ಭಾರತ ಸರ್ಕಾರ 2 ಲಕ್ಷ ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ ಅಂತ, ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಡಿಸ್ಕಸ್ ಮಾಡಿದರು. ನಂತರ ಈ ಆರೋಗ್ಯ ಸಂರಕ್ಷಣೆಯ ದೃಷ್ಟಿಯಲ್ಲಿ ಈ ಆಯುಷ್ಮಾನ್ ಭಾರತ್ ಅನ್ನುವ ಯೋಜನೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಇದಕ್ಕೆ ಒಟ್ಟು 70,000 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದರು. ಸೊ ಈ ಆರ್ಟಿಕಲನ್ನು ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ರೀಸೆಂಟಾಗಿ. ಆಯುಷ್ಮಾನ್ ಭಾರತ್ ಜನ್ ಆರೋಗ್ಯ ಯೋಜನಾ ಅಂತ. ಸೊ ಅದರಲ್ಲಿ ಯಾವ ರೀತಿಯಾಗಿ ಕುಟುಂಬಗಳಿಗೆ ಈ ಒಂದು ಆರೋಗ್ಯ ಸಂರಕ್ಷಣೆಯನ್ನು ನೀಡಲಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಕ್ಲಿಯರ್ ಆಗಿ. ಅದೇ ರೀತಿಯಾಗಿ ಜಾನುವಾರುಗಳ ಸಂರಕ್ಷಣೆಗಾಗಿ ವ್ಯಾಕ್ಸಿನೇಷನನ್ನು ನೀಡುವಂತಹ ನಿಟ್ಟಿನಲ್ಲಿ ಪಶುಧನ್ ಅನ್ನುವ ಈ ಒಂದು ಯೋಜನೆಯಡಿಯಲ್ಲಿ 15,000 ಕೋಟಿ ರೂಪಾಯಿಗಳಷ್ಟು ಅಲೋಕೇಶನನ್ನು ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದರು. ಅದೇ ರೀತಿಯಾಗಿ ನಂತರ ಈ ಜನೌಷಧಿ ಕೇಂದ್ರಗಳು, ಇತ್ತೀಚೆಗೆ ನಾವು ಈ
ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಬಗ್ಗೆ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಪ್ರಕಾರ ಸದ್ಯಕ್ಕೆ 10,000 ಜನೌಷಧಿ ಕೇಂದ್ರಗಳು ದೇಶದಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಮುಂದಿನ ವರ್ಷಗಳಲ್ಲಿ 25,000 ಸಂಖ್ಯೆಯ ಈ ಜನೌಷಧಿ ಕೇಂದ್ರಗಳನ್ನು ತೆರೆಯುವಂತಹ ಕುರಿತಾಗಿ ಕೂಡ ಡಿಸ್ಕಸ್ ಮಾಡಿದರು. ಅಂದರೆ ಈ ಜನರಿಕ್ ಔಷಧಿಗಳನ್ನು ವಿತರಿಸುವಂತಹ ಕೇಂದ್ರಗಳು ಜನೌಷಧಿ ಕೇಂದ್ರಗಳು ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ನಂತರ ಭಾರತದ ಆರ್ಥಿಕತೆ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಇತ್ತೀಚೆಗೆ ನಾವು ಒಂದು ರೇಟಿಂಗ್ ಏಜೆನ್ಸಿಯಿಂದ ಈ ಭಾರತದ ಒಂದು ರೇಟಿಂಗನ್ನು ನೀಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. BB ರೇಟಿಂಗನ್ನು ಈ ಫೆಚ್ ರೇಟಿಂಗ್ ಏಜೆನ್ಸಿ ಅನ್ನುವ ಈ ರೇಟಿಂಗ್ ಏಜೆನ್ಸಿಯಿಂದ ನೀಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಭಾರತದ ಆರ್ಥಿಕತೆ ಮತ್ತು ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮುಖ್ಯವಾಗಿ ಈ ಫಾರೆಕ್ಸ್ ರಿಸರ್ವ್ಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಈ ಫೆಚ್ ರೇಟಿಂಗ್ ಏಜೆನ್ಸಿ ಕುರಿತಾಗಿ ಡಿಸ್ಕಸ್ ಮಾಡಿದ್ವಿ. ನಂತರ ಈ ಭಾರತ ಯಾವ ರೀತಿಯಾಗಿ ಈ ಜಾಗತಿಕ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಗ್ಲೋಬಲ್ ಎಕನಾಮಿ ಆಗಿರ್ಬೋದು ಅಥವಾ ಈ ಒಂದು ಗ್ಲೋಬಲ್ ಸಪ್ಲೈ ಚೈನ್ ಆಗಿರ್ಬೋದು, ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಭಾರತ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಡಿಸ್ಕಸ್ ಮಾಡಿದರು. ಗ್ಲೋಬಲ್ ಸಪ್ಲೈ ಚೈನ್ ಅಂದರೆ ಜಾಗತಿಕ ಪೂರೈಕೆ ಸರಪಳಿ ಅಂತ ಆಗುತ್ತೆ. ಸೊ ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದರು. ನಂತರ ನಮ್ಮ 2014ರಲ್ಲಿ ಈ ಮೋದಿ ಸರ್ಕಾರ ಅಥವಾ NDA ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ GDP ಟರ್ಮ್ಸ್ಗಳಲ್ಲಿ 10ನೇ ರ್ಯಾಂಕನ್ನು, ಜಾಗತಿಕವಾಗಿ 10ನೇ ರ್ಯಾಂಕನ್ನು ಹೊಂದಿತ್ತು. ಸೊ ಈ ಕಳೆದ 9 ವರ್ಷಗಳಲ್ಲಿ 2023ರಲ್ಲಿ 5ನೇ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಕೂಡ ಹೇಳಿದರು. ಈ ಒಂದು ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಮುಂದಿನ 5 ವರ್ಷಗಳಲ್ಲಿ ಭಾರತದ GDP ಆರ್ಥಿಕತೆ ಈ 3ನೇ ರ್ಯಾಂಕನ್ನು ಪಡೆಯಲಿದೆ ಜಾಗತಿಕವಾಗಿ ಅಂತ ಕೂಡ ಭರವಸೆಯನ್ನು ನೀಡಿದರು. ಇನ್ನು ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಈ NDA ಗೌರ್ಮೆಂಟ್ ಬಂದಾಗಿನಿಂದ ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು ಅಥವಾ ನಕ್ಸಲ್ ಚಟುವಟಿಕೆಗಳಾಗಿರ್ಬೋದು ಸಾಕಷ್ಟು ಕುಂಠಿತವಾಗಿವೆ ಅಂತ ಕೂಡ ಹೈಲೈಟ್ ಮಾಡಿದರು. ಇನ್ನು ಮಹಿಳಾ ಪ್ರಧಾನವಾದಂತಹ ಒಂದು ಅಭಿವೃದ್ಧಿಯನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ವುಮನ್ ಲೆಡ್ ಡೆವಲಪ್ಮೆಂಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಜಾಗತಿಕವಾಗಿ ಭಾರತದಲ್ಲಿ ಅತಿ ಹೆಚ್ಚು ಮಹಿಳಾ ಪೈಲಟ್ಸ್ಗಳನ್ನು ಅಥವಾ ಮಹಿಳಾ ಈ ವಿಮೆನ್ ಪೈಲಟ್ಸ್ಗಳನ್ನು ಭಾರತದಲ್ಲಿ ನಾವು ಹೊಂದಿದ್ದೇವೆ ಅಂತ ಕೂಡ ಡಿಸ್ಕಸ್ ಮಾಡಿದರು. ಮತ್ತು ದೇಶದಾದ್ಯಂತ ಸುಮಾರು 10 ಕೋಟಿ ಮಹಿಳೆಯರು ಈ ಸ್ವಸಹಾಯ ಗುಂಪುಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ತಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಮುಂದುವರಿಸಿದ್ದಾರೆ ಅಂತ ಕೂಡ ಹೈಲೈಟ್ ಮಾಡಿದರು. ಅದೇ ರೀತಿಯಾಗಿ ಈ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂದರೆ ವಿಜ್ಞಾನ, ತಂತ್ರಜ್ಞಾನ, ಈ ಎಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಈ ಗಣಿತ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಪಾರ್ಟಿಸಿಪೇಷನ್ ಕೂಡ ಮಹಿಳೆಯರಿಂದ ಆಗ್ತಾ ಇದೆ ಅನ್ನುವ ಒಂದು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಮೋದಿ ಅವರು ಡಿಸ್ಕಸ್ ಮಾಡಿದರು. ಸೊ ಅದೇ ರೀತಿಯಾಗಿ ಕಳೆದ ವರ್ಷ ಅಂದರೆ 2022ರ 15ನೇ ಆಗಸ್ಟ್ನಂದು ಈ ರೆಡ್ ಫೋರ್ಟ್ ಮೇಲೆ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ 5 ಸಂಕಲ್ಪ ಅಥವಾ ಪಂಚ್ ಪ್ರಣ್ ಬಗ್ಗೆ ಡಿಸ್ಕಸ್ ಮಾಡಿದರು. ಪಂಚ್ ಪ್ರಣ್ ಪ್ಲೆಜ್ ಅಂತ. ಸೊ ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಿಸುವಂತಹ ಕಾಲದಲ್ಲಿ ಈ 5 ಸಂಕಲ್ಪಗಳನ್ನು ಭಾರತದ ನಾಗರಿಕರು ಮಾಡಬೇಕು ಅಂತ ಒಂದು ಮಾಹಿತಿಯನ್ನು ನೀಡಿದರು ಅಥವಾ ಭಾಷಣವನ್ನು ಮಾಡಿದರು. ಆ ಒಂದು 5 ಸಂಕಲ್ಪಗಳು ಅಥವಾ ಪಂಚ ಪ್ರಾಣಗಳು ಯಾವುವು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ನೀವು ಈ ಒಂದು ಭಾರತದ ಅಭಿವೃದ್ಧಿಗಾಗಿ ಯಾವ ರೀತಿಯಾಗಿ ನಾಗರಿಕರು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಘೋಷಿಸಿದಂತಹ ಈ ಪಂಚ್ ಪ್ರಣ್ ಅಥವಾ 5 ಸಂಕಲ್ಪಗಳ ಬಗ್ಗೆ ಕೂಡ ಮೆನ್ಷನ್ ಮಾಡ್ಬೋದು. ನೋಟ್ ಮಾಡಿ ಇಟ್ಕೊಳ್ಳಿ ಇವನ್ನ. ಮೊದಲೇ ಪ್ರಣ್ ಅಥವಾ ಮೊದಲನೇ ಸಂಕಲ್ಪ ಯಾವುದು ಅಂತಂದರೆ ಗೋಲ್ ಆಫ್ ಡೆವಲಪ್ಡ್ ಇಂಡಿಯಾ. ಅಂದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಅಂದರೆ 2047ನೇ ಇಸವಿಗೆ ಭಾರತ ತನ್ನ ಸ್ವತಂತ್ರೋತ್ಸವದ 100ನೇ ಶತಮಾನೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ನಾಗರಿಕರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಥವಾ ಕೆಲಸವನ್ನು ಮಾಡಬೇಕು ಅಂತ ಪ್ರೋತ್ಸಾಹ ನೀಡಿದರು. ಇದು ಮೊದಲನೇ ಸಂಕಲ್ಪ ಆಗಿದೆ. ಅದೇ ರೀತಿಯಾಗಿ 2ನೇ ಸಂಕಲ್ಪ ಯಾವುದು ಅಂತಂದರೆ ಸೆಕೆಂಡ್ ಪ್ರಣ್ ಯಾವುದು ಅಂತಂದರೆ ರಿಮೂವ್ ಎನಿ ಟ್ರೇಸ್ ಆಫ್ ಕಾಲೋನಿಯಲ್ ಮೈಂಡ್ಸೆಟ್ ಅಂತಂದರೆ ಈ ವಸಾಹತು ಶಾಹಿಯಾದಂತಹ ವಿಚಾರವನ್ನು ಅಂದರೆ ಗುಲಾಮಗಿರಿ ವಿಚಾರಗಳನ್ನು ತೊರೆಯಬೇಕು ಅಂತ ನಾಗರಿಕರಿಗೆ ಕರೆಯನ್ನು ನೀಡಿದರು. ಇದು 2ನೇ ಸಂಕಲ್ಪ ಆಗಿತ್ತು. 3ನೇ ಸಂಕಲ್ಪ ಥರ್ಡ್ ಪ್ರಣ್ ಯಾವುದು ಅಂತಂದರೆ
ನಮ್ಮ ಇತಿಹಾಸ ಮತ್ತು ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಮೂಲ ಬೇರುಗಳ ಬಗ್ಗೆ ಭಾರತೀಯ ನಾಗರಿಕರು ಹೆಮ್ಮೆಯನ್ನು ಹೊಂದಿರಬೇಕು, ಗರ್ವವನ್ನು ಪಡಬೇಕು ಅಂತ ಕೂಡ ಹೈಲೈಟ್ ಮಾಡಿದರು. ಇನ್ನು 4ನೇ ಸಂಕಲ್ಪ ಯಾವುದು ಅಂತಂದರೆ ದೇಶದ ನಾಗರಿಕರು ಯುನಿಟಿಯನ್ನು ಅಥವಾ ಒಗ್ಗಟ್ಟನ್ನು ತೋರಬೇಕು ಅಂತ ಕೂಡ ಹೈಲೈಟ್ ಮಾಡಿದರು. ನಂತರ 5ನೇ ಪ್ರಾಣಿ ಯಾವುದು ಅಂತಂದರೆ ಸೆನ್ಸ್ ಆಫ್ ಡ್ಯೂಟಿ ಅಮಾಂಗ್ ದ ಸಿಟಿಸನ್ಸ್, ಅಂದರೆ ನಾಗರಿಕರಿಗೆ ತಮ್ಮ ಕರ್ತವ್ಯದ ಪ್ರಜ್ಞೆಯ ಬಗ್ಗೆ ಕುರಿತಾದಂತಹ ಅರಿವನ್ನು ಹೊಂದಿರಬೇಕು ಅಂತ ಈ 5 ಸಂಕಲ್ಪಗಳನ್ನು, 5 ಪ್ರಾಣಗಳನ್ನು 2022ರ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವಂತಹ ಸಂದರ್ಭದಲ್ಲಿ ಮಾಡಿದಂತಹ ಭಾಷಣದಲ್ಲಿ ಮೋದಿಯವರು ಹೈಲೈಟ್ ಮಾಡಿದರು. ಸೊ ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳಾಗಿದ್ದಾವೆ. ಸೊ ನಾವು ಡೈಲಿ ಡಿಸ್ಕಸ್ ಮಾಡುವಂತಹ ಆಲ್ಮೋಸ್ಟ್ 90% ಆರ್ಟಿಕಲ್ಸ್ಗಳನ್ನು ಈ ಒಂದು ಡಿಸ್ಕಷನ್ನಲ್ಲಿ ಅಥವಾ ಈ ಒಂದು ಭಾಷಣದಲ್ಲಿ ಕವರ್ ಮಾಡಲಾಗಿದೆ. ಸೊ ಇದರಿಂದ ಏನು ತಿಳಿದು ಬರುತ್ತೆ ಅಂತಂದರೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ವಿಷಯಗಳಾಗಿರ್ಬೋದು, ಆರ್ಟಿಕಲ್ಗಳಾಗಿರ್ಬೋದು, ಯಾವ ರೀತಿಯಾಗಿ ಅಪ್ ಟು ದ ಮಾರ್ಕ್ ಆಗಿವೆ ಅಥವಾ ಯಾವ ರೀತಿಯಾಗಿ ಆನ್ ಟ್ರ್ಯಾಕ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ, ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಮಿಸ್ ಮಾಡ್ತಾ ಇಲ್ಲ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಡೈಲಿ ಡಿಸ್ಕಷನನ್ನು ಫಾಲೋ ಮಾಡ್ತಾ ಇರಿ. ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲಿಗೆ ತಿಳಿದುಕೊಳ್ಳೋದಾದರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ 2006 ಅಂತ ಬರುತ್ತೆ. ಯಾಕಂತಂದರೆ 2005ರಲ್ಲಿ ಈ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದರೂ ಸಹ 2006ರಲ್ಲಿ ಇದರ ಒಂದು ಶಾಸನಬದ್ಧವಾದಂತಹ ಅಧಿಕಾರವನ್ನು ನೀಡಲಾಗಿತ್ತು. ಸ್ಥಾಪನೆ ಅಂತ ಬಂದರೆ 2005 ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಸೊ 2005 ಈಸ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ಈ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದಲ್ಲಿ ಶಾಸನಬದ್ಧವಾದಂತಹ ಸಂಸ್ಥೆಯಾಗಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 2005ರಲ್ಲಿ ಟೈಗರ್ ಟಾಸ್ಕ್ ಫೋರ್ಸ್ನ ಒಂದು ಶಿಫಾರಸುಗಳ ಆಧಾರದ ಮೇಲೆ 2005ರಲ್ಲಿ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ನಂತರ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಒಂದು ತಿದ್ದುಪಡಿಯನ್ನು ಮಾಡುವಂತಹ ಸಂದರ್ಭದಲ್ಲಿ 2006ನೇ ಇಸವಿಯಲ್ಲಿ ಇದಕ್ಕೆ ಈ ಹುಲಿ ಸಂರಕ್ಷಣೆಯ ಕುರಿತಾದಂತಹ ಹೆಚ್ಚಿನ ಅಧಿಕಾರವನ್ನು ನಿಯೋಗಿಸುವಂತಹ ಒಂದು ನಿರ್ಧಾರವನ್ನು ಅಥವಾ ತಿದ್ದುಪಡಿಯನ್ನು ಮಾಡಲಾಗಿತ್ತು. ಸೊ ಸ್ಥಾಪನೆ ಅಂತ ಕೇಳಿದರೆ 2005 ಅಂತ ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್, ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೋಲ್ ಬುಡಕಟ್ಟು ಸಮುದಾಯದವರು ಬ್ರಿಟಿಷರ ವಿರುದ್ಧ ದಂಗೆದ್ದಂತಹ ವರ್ಷ ಯಾವುದು ಅಂತ ಪ್ರಶ್ನೆ ಇದೆ. ಕೋಲ್ ಬುಡಕಟ್ಟು ಸಮುದಾಯ ಅಥವಾ ಕೋಲ್ ಅಪ್ರೈಸಿಂಗ್ ಅಂತ ಕರೀತಾರೆ. ಕೋಲ್ ಅಪ್ರೈಸಿಂಗ್ ಅಂತ ಅಥವಾ ಕೋಲ್ ಬುಡಕಟ್ಟು ಸಮುದಾಯದವರ ಬ್ರಿಟಿಷರ ವಿರುದ್ಧ ನಡೆಸಿದಂತಹ ದಂಗೆಯ ವರ್ಷ ಯಾವುದು ಅಂತ ಈ ರೀತಿಯಾದಂತಹ ಪ್ರಶ್ನೆಗಳನ್ನು UPSCಯಲ್ಲಿ ಆಲ್ರೆಡಿ ಕೇಳಲಾಗಿದೆ. ಸೊ ಹೀಗಾಗಿ KPSCಯಲ್ಲೂ ಕೂಡ ಕೇಳಬಹುದು. ಆಪ್ಷನ್ಗಳಲ್ಲಿ 1896, ಆಪ್ಷನ್ 2 1922, ಆಪ್ಷನ್ 3 1831 ಅಥವಾ ಆಪ್ಷನ್ 4 1952 ಅಂತ ಇದೆ. ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತಂತಂದರೆ, ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವಂತಹ ಕೆಲವೊಂದಿಷ್ಟು ಪ್ರಮುಖ ಇತರ ರಾಷ್ಟ್ರಗಳು ಯಾವುವು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಭಾರತ ಅಷ್ಟೇ ಅಲ್ಲದೆ ಜಾಗತಿಕವಾಗಿ ಸಾಕಷ್ಟು ರಾಷ್ಟ್ರಗಳು ಕೂಡ, ಸುಮಾರು 5-6 ರಾಷ್ಟ್ರಗಳು ಕೂಡ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತವೆ. ಮುಖ್ಯವಾಗಿ ವಸಾಹತು ಆಡಳಿತದಿಂದ ಹೊರಬಂದಂತಹ ಕೆಲವೊಂದಿಷ್ಟು ರಾಷ್ಟ್ರಗಳ ಪಟ್ಟಿಯನ್ನು ನೋಡೋದಾದರೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಭಾರತ, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಮೊದಲಿಗೆ ಈ 2 ರಾಷ್ಟ್ರಗಳು ಒಂದಾಗಿದ್ದು, ಸೊ ಹೀಗಾಗಿ 5 ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ಸದ್ಯಕ್ಕೆ 6 ರಾಷ್ಟ್ರಗಳು ಸ್ವಾತಂತ್ರ್ಯೋತ್ಸವವನ್ನು ಆಗಸ್ಟ್ 15ರಂದು ಆಚರಿಸ್ಕೊಳ್ತಾ ಇದ್ದಾವೆ. ಸೊ ಅದೇ ರೀತಿಯಾಗಿ ಲಿಚೆನ್ಸ್ಟೈನ್ ಅಂತ, ರಿಪಬ್ಲಿಕನ್ ಕಾಂಗೋ ಮತ್ತು ಈ ಬಹ್ರೇನ್ ಅನ್ನುವ ರಾಷ್ಟ್ರ ಕೂಡ 15ನೇ ಆಗಸ್ಟ್ನಂದು ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತವೆ. ಆದರೆ ಅವುಗಳ ಸ್ವತಂತ್ರ ಪಡೆದಂತಹ ವರ್ಷಗಳು ಮಾತ್ರ ಡಿಫ್ರೆಂಟ್ ಆಗಿವೆ. ಯಾವ ವರ್ಷ ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ.
1947ರಲ್ಲಿ ಬ್ರಿಟಿಷ್ ಆಡಳಿತದಿಂದ ಭಾರತ ಸ್ವತಂತ್ರಗೊಂಡರೆ 1960 ಆಗಸ್ಟ್ 15ರಂದು ಈ ರಿಪಬ್ಲಿಕ್ ಆಫ್ ಕಾಂಗೋ ಗಣರಾಜ್ಯೋತ್ಸವ ಅಥವಾ ಗಣರಾಜ್ಯ ರಾಷ್ಟ್ರ ಏನಿದೆ ಫ್ರಾನ್ಸ್ ವಸಾಹತುಶಾಹಿ ಆಡಳಿತದಿಂದ ಹೊರಬಂದು ಸ್ವತಂತ್ರವನ್ನು ಗಳಿಸುತ್ತದೆ. ಇದು ಆಫ್ರಿಕಾದಲ್ಲಿರುವಂತಹ ಒಂದು ದೇಶವಾಗಿದೆ ಕಾಂಗೋ ಗಣರಾಜ್ಯ ಅಂತ. ಸೊ ಇದರ ಮ್ಯಾಪನ್ನು ಕೂಡ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಸ್ಕಸ್ ಮಾಡೋಣ. ಮೂರನೇ ದೇಶ ಯಾವುದು ಅಂತಂದರೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ, ಅಂದರೆ ಇದು 6ನೇ ರಾಷ್ಟ್ರವಾಗಿದೆ. 1945 ಆಗಸ್ಟ್ 15ರಂದು ಜಪಾನಿನ ಆಡಳಿತದಿಂದ ಮುಕ್ತವಾದಂತಹ ಈ ರಾಷ್ಟ್ರೀಯ ವಿಮೋಚನಾ ದಿನವನ್ನು ಆಚರಿಸಿಕೊಳ್ಳುವಂತಹ ರಾಷ್ಟ್ರ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಆಗಿವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಎರಡನೇ ವರ್ಲ್ಡ್ ವಾರ್ ಅಥವಾ ಎರಡನೇ ಯುದ್ಧದ ಸಂದರ್ಭದಲ್ಲಿ ಜಪಾನ್ ಈ ಅಲೈಡ್ ಫೋರ್ಸಸ್ಗಳಿಗೆ ಶರಣಾಗತಿಯನ್ನು ಹೊಂದಿದಂತಹ ಒಂದು ದಿನ ಕೂಡ ಆಗಸ್ಟ್ 15, 1945 ಆಗಿದೆ. ಅದೇ ಒಂದು ದಿನದಂದು ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ರಾಷ್ಟ್ರಗಳು ಜಪಾನಿನ ಆಡಳಿತದಿಂದ ಮುಕ್ತವಾಗುತ್ತವೆ. ಸೊ ಹೀಗಾಗಿ ಈ ರಾಷ್ಟ್ರೀಯ ವಿಮೋಚನಾ ದಿನವನ್ನು ಈ ಎರಡೂ ರಾಷ್ಟ್ರಗಳು ಕೂಡ ಆಚರಿಸುತ್ತವೆ ಆಗಸ್ಟ್ 15ರಂದು. ಅದೇ ರೀತಿಯಾಗಿ ಯುರೋಪಿನ ಒಂದು ಸಣ್ಣ ರಾಷ್ಟ್ರವಾದಂತಹ ಲಿಚೆನ್ಸ್ಟೈನ್ ಕೂಡ ಈ ಜರ್ಮನ್ ಆಡಳಿತದಿಂದ ಹೊರಬಂದಂತಹ 1866 ಆಗಸ್ಟ್ 15ರಂದು ಈ ಒಂದು ಜರ್ಮನ್ ಆಡಳಿತದಿಂದ ಸ್ವತಂತ್ರವಾದಂತಹ ದಿನವನ್ನು ಆಗಸ್ಟ್ 15ರಂದು ಆಚರಿಸಿಕೊಳ್ಳುತ್ತೆ. ಇದು ಯುರೋಪಿನ ಈ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ದೇಶಗಳ ನಡುವೆ ಇರುವಂತಹ ರಾಷ್ಟ್ರವಾಗಿದೆ. ಇದರ ಮ್ಯಾಪನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ನಲ್ಲಿ. ಅದೇ ರೀತಿಯಾಗಿ ಈ ಗಲ್ಫ್ ಆಫ್ ಪರ್ಷಿಯಾದಲ್ಲಿರುವಂತಹ ದ್ವೀಪ ರಾಷ್ಟ್ರವಾದಂತಹ ಬಹ್ರೇನ್ ಅನ್ನುವ ರಾಷ್ಟ್ರ ಕೂಡ 1971 ಆಗಸ್ಟ್ 15ರಂದು ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವತಂತ್ರಗೊಂಡಂತಹ ರಾಷ್ಟ್ರವಾಗಿದೆ. ಸೊ ಈ ಆಗಸ್ಟ್ 15ರಂದು ಸ್ವತಂತ್ರವಾದಂತಹ 6 ರಾಷ್ಟ್ರಗಳಲ್ಲಿ ಭಾರತ, ಕಾಂಗೋ ಗಣರಾಜ್ಯ, ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಲಿಚೆನ್ಸ್ಟೈನ್, ಬಹ್ರೇನ್ ಈ ರೀತಿಯಾದಂತಹ 6 ರಾಷ್ಟ್ರಗಳು ಜಾಗತಿಕವಾಗಿ ಒಂದೇ ದಿನದಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುತ್ತವೆ. ಇನ್ನು ಈ ಲಿಚೆನ್ಸ್ಟೈನ್ ದೇಶದ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದರ ಮ್ಯಾಪನ್ನು ಇಂಪಾರ್ಟೆಂಟಾಗಿ ಡಿಸ್ಕಸ್ ಮಾಡೋಣ. ಅಷ್ಟೊಂದು ಇಂಪಾರ್ಟೆಂಟಾಗಿ ಇದರ ಡೀಟೇಲ್ಸ್ಗಳು ಬೇಕಾಗಿಲ್ಲ. ಇದು ಯುರೋಪಿನ ಮಧ್ಯಭಾಗದಲ್ಲಿರುವಂತಹ ಪೂರ್ವದಲ್ಲಿ ಆಸ್ಟ್ರಿಯಾ ಮತ್ತು ಪಶ್ಚಿಮದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಗಡಿಯನ್ನು ಶೇರ್ ಮಾಡಿಕೊಳ್ಳುವಂತಹ ರಾಷ್ಟ್ರವಾಗಿದೆ. ಇದರ ರಾಜಧಾನಿ ವಡೂಸ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಲಿಚೆನ್ಸ್ಟೈನ್ ಇದು ಯುರೋಪಿನ ಒಂದು ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತದೆ. ನಂತರ ಈ ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿರುವಂತಹ ಕಾಂಗೋ ಗಣರಾಜ್ಯದ ಕುರಿತಾಗಿ ಇದರ ಮ್ಯಾಪನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಅಟ್ಲಾಂಟಿಕ್ ಮಹಾಸಾಗರದೊಂದಿಗೆ ಗಡಿಯನ್ನು ಶೇರ್ ಮಾಡಿಕೊಳ್ಳುವಂತಹ ಕರಾವಳಿಯನ್ನು ಶೇರ್ ಮಾಡಿಕೊಳ್ಳುವಂತಹ ರಾಷ್ಟ್ರ ಈ ರಿಪಬ್ಲಿಕನ್ ಆಫ್ ಕಾಂಗೋ ಆಗಿದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಈ ಆಫ್ರಿಕಾದಲ್ಲಿ 2 ಕಾಂಗೋ ರಾಷ್ಟ್ರಗಳಿವೆ, ರಿಪಬ್ಲಿಕನ್ ಆಫ್ ಕಾಂಗೋ ಮತ್ತು ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಆಫ್ ಕಾಂಗೋ ಅಂತ 2 ರಾಷ್ಟ್ರಗಳು. ಇವು 2 ಪರಸ್ಪರ ಗಡಿಯನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರಗಳಾಗಿವೆ. ಸೊ ಸದ್ಯಕ್ಕೆ ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುವಂತಹ ರಾಷ್ಟ್ರಗಳ ಬಗ್ಗೆ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಈ ರಿಪಬ್ಲಿಕನ್ ಆಫ್ ಕಾಂಗೋ ಗಣರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರ ಮ್ಯಾಪನ್ನು ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಗ್ರೀನ್, ಯೆಲ್ಲೋ ಆ್ಯಂಡ್ ರೆಡ್ ಅಂತ. ಈ ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಆಫ್ ಕಾಂಗೋ ಇದರ ಒಂದು ಸ್ವತಂತ್ರ ದಿನಾಚರಣೆ ಕೂಡ ಡಿಫ್ರೆಂಟ್ ಆಗಿದೆ. ಅದೇ ರೀತಿಯಾಗಿ ಫ್ಲ್ಯಾಗ್ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಈ ಕಾಂಗೋ ಗಣರಾಜ್ಯದ ಗಡಿ ರಾಷ್ಟ್ರಗಳನ್ನು ನೋಡೋದಾದರೆ ಗಬಾನ್, ಕ್ಯಾಮರೋನ್, ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಕಾಂಗೋ, ಅದೇ ರೀತಿಯಾಗಿ ಈ ಅಟ್ಲಾಂಟಿಕ್ ಮಹಾಸಾಗರದ ಕರಾವಳಿಯನ್ನು ಶೇರ್ ಮಾಡಿಕೊಳ್ಳುವಂಥ ರಾಷ್ಟ್ರ ರಿಪಬ್ಲಿಕನ್ ಕಾಂಗೋ ಆಗಿದೆ. ಸೊ ಕ್ಲಿಯರ್ ಆಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ ಇತ್ತೀಚೆಗೆ ಈ ಒಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ಮಾಸಿಕವಾಗಿ ಈ ಒಂದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕವನ್ನು ಪಬ್ಲಿಷ್ ಮಾಡುತ್ತೆ. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ಕಚೇರಿ ಅಥವಾ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನಿಂದ ಎವ್ರಿ ಮಂತ್ ಈ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ರೀಸೆಂಟಾಗಿ ಇದು ನ್ಯೂಸ್ನಲ್ಲಿ ಹೈಲೈಟ್ ಆಗಿತ್ತು. ಯಾಕೆ ಅಂತಂದರೆ ಕಳೆದ 3 ತಿಂಗಳಿಗೆ ಕಂಪೇರ್ ಮಾಡಿದರೆ ಈ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನೆ 3.7ಕ್ಕೆ ಇಳಿದಿದೆ ಅಂತ ಹೈಲೈಟ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಕಳೆದ ಕೆಲವು ತಿಂಗಳಲ್ಲಿ ಕಳಪೆ ಪ್ರದರ್ಶನವನ್ನು ಭಾರತದ ಉತ್ಪಾದನಾ ಕ್ಷೇತ್ರ ಮಾಡಿದೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಈ ಮಾಹಿತಿ. ಸೊ ಹೀಗಾಗಿ ಈ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಅಂತ ಕೂಡ ಗುರುತಿಸಲಾಗುತ್ತೆ, ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ ಅಂತ. ಇದನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಗಿದೆ.
ಇದು ಭಾರತದ ಆರ್ಥಿಕತೆ ಮತ್ತು ಈ ಕೈಗಾರಿಕಾ ಉತ್ಪಾದನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಇಂಡಿಕೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಸೂಚ್ಯಂಕವಾಗಿದೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ. ಸೊ ಅದೇ ರೀತಿಯಾಗಿ ಭಾರತದಲ್ಲಿ ಯಾವ ರೀತಿಯಾಗಿ ಈ ಒಂದು ಫಿಸಿಕಲ್ ಪ್ರೊಡಕ್ಷನ್ ನಡೀತಾ ಇದೆ ಈ ಒಂದು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮತ್ತು ಈ ಕಳೆದ ವರ್ಷಕ್ಕೆ ಕಂಪೇರ್ ಮಾಡುವುದರ ಮೂಲಕ ಈ ಒಂದು ಸೂಚ್ಯಂಕವನ್ನು ನಿರ್ಧರಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಕೈಗಾರಿಕಾ ಸೂಚ್ಯಂಕದ ಒಂದು ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಇದಕ್ಕೆ ಒಂದು ಬೇಸ್ ಇಯರನ್ನು ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ 2011-12ನೇ ವರ್ಷದಲ್ಲಿ ಈ ಒಂದು ಕೈಗಾರಿಕಾ ಉತ್ಪಾದನೆ ಯಾವ ರೀತಿಯಾಗಿ ಇತ್ತು ಅನ್ನುವುದರ ಆಧಾರದ ಮೇಲೆ ಈ ಒಂದು ಸೂಚ್ಯಂಕದ ಒಂದು ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈ 2011-12ರ ಈ ಕೈಗಾರಿಕಾ ಉತ್ಪಾದನೆಯ ಒಂದು ಸೂಚ್ಯಂಕ ಅಥವಾ ಒಂದು ವ್ಯಾಲ್ಯೂ ಏನಿದೆ, ಮೌಲ್ಯ ಏನಿದೆ, ಅದು 100 ಅಂತ ಕನ್ಸಿಡರ್ ಮಾಡಿದರೆ, ಇದನ್ನು 100% ಅಂತ ಕನ್ಸಿಡರ್ ಮಾಡಿದರೆ, ಈಗ ರೀಸೆಂಟಾಗಿ ಪಬ್ಲಿಷ್ ಮಾಡಿದಂತಹ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP 116 ಅಂತ ಏನಾದರೂ ಬಂದಿದ್ದರೆ, ಇದರ ಅರ್ಥ ಏನಾಗುತ್ತೆ ಅಂತಂದರೆ 2011-12ನೇ ವರ್ಷಕ್ಕೆ ಕಂಪೇರ್ ಮಾಡಿದರೆ ಭಾರತದಲ್ಲಿ ಈ ಕೈಗಾರಿಕಾ ಉತ್ಪಾದನೆ 16% ಇನ್ಕ್ರೀಸ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್, ಈ ಕಳೆದ ತಿಂಗಳಲ್ಲಿ ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 84 ಅಂತ ಏನಾದರೂ ಬಂದಿದ್ದರೆ ಈ ಒಂದು ಕೈಗಾರಿಕಾ ಉತ್ಪಾದನೆ 16% ಇಳಿಕೆಯನ್ನು ಕಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಬೇಸ್ ಇಯರನ್ನು 2011-12 ಗುರುತಿಸಲಾಗುತ್ತೆ. ಇದನ್ನು 100% ಅಂತ ಕನ್ಸಿಡರ್ ಮಾಡಿ ಇದಕ್ಕೆ ಹೋಲಿಕೆಯನ್ನು ಕಂಪೇರ್ ಮಾಡುವುದರ ಮೂಲಕ ಈ ಒಂದು ಆಯಾ ತಿಂಗಳ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನಿಂದ ಪಬ್ಲಿಷ್ ಮಾಡಲಾಗುತ್ತದೆ. ಇನ್ನು ಇದರಲ್ಲಿ ಮುಖ್ಯವಾಗಿ ಕನ್ಸಿಡರ್ ಮಾಡುವಂತಹ 8 ಪ್ರಮುಖ ಕೈಗಾರಿಕಾ ವಲಯಗಳ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಇದರ ಮೇಲೆ ಆಲ್ರೆಡಿ UPSC ಎಕ್ಸಾಮ್ನಲ್ಲಿ ಕ್ವಶನನ್ನು ಕೇಳಲಾಗಿದೆ. ಹೀಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. 8 ಪ್ರಮುಖ ಕೈಗಾರಿಕಾ ವಲಯಗಳನ್ನು 8 ಕೋರ್ ಇಂಡಸ್ಟ್ರೀಸ್ ಅಂತ ಕರೆಯಲಾಗುತ್ತೆ, ICI ಅಂತ. ಸೊ ಅವುಗಳಲ್ಲಿ ಈ ಕಲ್ಲಿದ್ದಲು, ಕಚ್ಚಾ ತೈಲ, ಕ್ರೂಡ್ ಆಯಿಲ್ ಅಂತ ಕರೆಯಲಾಗುತ್ತೆ, ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ, ಪೆಟ್ರೋಲಿಯಂ ರಿಫೈನರೀಸ್, ರಸಗೊಬ್ಬರಗಳು, ಉಕ್ಕು, ಸ್ಟೀಲ್, ಅದೇ ರೀತಿಯಾಗಿ ಸಿಮೆಂಟ್ ಮತ್ತು ವಿದ್ಯುತ್. ಈ ರೀತಿಯಾದಂಥ 8 ಪ್ರಮುಖ ಕೋರ್ ಇಂಡಸ್ಟ್ರೀಸ್ಗಳನ್ನು, ಕೈಗಾರಿಕಾ ವಲಯಗಳನ್ನು ಈ ಒಂದು IIPಯನ್ನು ಮೆಜರ್ ಮಾಡುವಂತಹ ನಿಟ್ಟಿನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಈ 8 ಕೈಗಾರಿಕಾ ವಲಯಗಳು ಏನಿದ್ದಾವೆ, 8 ಕೋರ್ ಇಂಡಸ್ಟ್ರೀಸ್ಗಳೇನಿವೆ, ಭಾರತದ ಬೆಳವಣಿಗೆಗೆ, ಅದರಲ್ಲೂ ಮುಖ್ಯವಾಗಿ ಆರ್ಥಿಕ ಬೆಳವಣಿಗೆಗೆ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಪ್ರಮುಖ ಕೈಗಾರಿಕಾ ವಲಯಗಳಾಗಿದ್ದಾವೆ. ಸೊ ಹೀಗಾಗಿ ಇವುಗಳ ಒಂದು 100% ವೇಟೇಜ್ನಲ್ಲಿ ಇವುಗಳ ಒಂದು ಕಾಂಟ್ರಿಬ್ಯೂಷನನ್ನು ನೋಡೋದಾದರೆ, ಅತಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ರಿಫೈನರಿ ಅಥವಾ ವೇಟೇಜನ್ನು ಈ ಪೆಟ್ರೋಲಿಯಂ ರಿಫೈನರಿಗಳಿಗೆ ನೀಡಲಾಗಿದೆ. ಅಂದರೆ ಈ ಪೆಟ್ರೋಲಿಯಂ ಉತ್ಪನ್ನಗಳ ಸಂಸ್ಕರಣೆಗೆ ಹೆಚ್ಚಿನ ಒಂದು ಒತ್ತನ್ನು, ಹೈಲೈಟನ್ನು ಅಥವಾ ಅದರ ಒಂದು ವೇಟೇಜನ್ನು ನೀಡಲಾಗಿದ್ದು 28.04% ಅತಿ ಹೆಚ್ಚಾದಂತಹ ಒಂದು ವ್ಯಾಲ್ಯೂವನ್ನು, ವೇಟೇಜನ್ನು ರಿಫೈನರಿ ಪ್ರಾಡಕ್ಟ್ಸ್ಗಳಿಗೆ ನೀಡಲಾಗಿದೆ. ಅದಾದ ನಂತರ ವಿದ್ಯುತ್ತಿಗೆ 19.85%, ನಂತರ ಕಲ್ಲಿದ್ದಲು, ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ, ಈ ನೈಸರ್ಗಿಕ ಅನಿಲ 6.88%, ಸ್ಟೀಲ್ ಅಥವಾ ಉಕ್ಕು 17.92%, ಸಿಮೆಂಟ್ ಉತ್ಪಾದನೆಗೆ 5.37% ಅಂತ. ನಂತರ ರಸಗೊಬ್ಬರಗಳು ಅಥವಾ ಫರ್ಟಿಲೈಸರ್ಗಳಿಗೆ ಅತಿ ಕಡಿಮೆ ವೇಟೇಜನ್ನು ನೀಡಲಾಗಿದೆ. ಸೊ ಇವು ಭಾರತದ ಆರ್ಥಿಕತೆಗೆ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡುವಂತಹ, ಕೊಡುಗೆಯನ್ನು ನೀಡುವಂತಹ ಕೈಗಾರಿಕಾ ವಲಯಗಳಾಗಿದ್ದು, ಇವುಗಳನ್ನು 8 ಕೋರ್ ಇಂಡಸ್ಟ್ರೀಸ್ ಅಥವಾ 8 ಪ್ರಮುಖ ಕೈಗಾರಿಕಾ ವಲಯಗಳು ಅಂತ ಗುರುತಿಸಲಾಗುತ್ತದೆ. ಸೊ that was about index of industrial production and 8 core industries. ಇನ್ನು ಮುಂದಿನ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಈ ನಾಸಾದಿಂದ 2018ರಲ್ಲಿ ಲಾಂಚ್ ಮಾಡಲಾದಂತಹ ಪಾರ್ಕರ್ ಸೋಲಾರ್ ಪ್ರೋಬ್ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಈ ಒಂದು ಪಾರ್ಕರ್ ಸೋಲಾರ್ ಪ್ರೋಬ್ನಲ್ಲಿ ಕೆಲವೊಂದಿಷ್ಟು ಮ್ಯಾನ್ಯುವರ್ಗಳನ್ನು ಅಂದರೆ ಬದಲಾವಣೆಗಳನ್ನು ಮಾಡಲಾಯಿತು ಅಂತ ಈ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ
ಮಾಹಿತಿಯನ್ನು ಶೇರ್ ಮಾಡಲಾಯಿತು. ಮುಖ್ಯವಾಗಿ ಈ 6th ವೀನಸ್ ಫ್ಲೈಬೈ ನಿಟ್ಟಿನಲ್ಲಿ ಈ ರೀತಿಯಾದಂಥ ಬದಲಾವಣೆಗಳನ್ನು ಅಥವಾ ಈ ಸೋಲಾರ್ ಪ್ರೋಬ್ ಅಥವಾ ಸ್ಯಾಟಲೈಟ್ನ ಮಾಡಿಫಿಕೇಷನ್ಗಳನ್ನು ಮಾಡಲಾಯಿತು ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಪಾರ್ಕರ್ ಸೋಲಾರ್ ಪ್ರೋಬ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಅಂತಂದರೆ, ಈ ಪಾರ್ಕರ್ ಅನ್ನುವ ಸೌರ ಪ್ರೋಬ್ ಅಥವಾ ಸೋಲಾರ್ ಪ್ರೋಬನ್ನು ಲಾಂಚ್ ಮಾಡಿದಂತಹ ಗಗನ ನೌಕೆಯನ್ನು ಲಾಂಚ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಇದರ ಉತ್ತರ ಅಮೆರಿಕಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾ ಆಗಿದೆ. ಈ ನಾಸಾದ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ 2018 ಆಗಸ್ಟ್ 12ರಂದು ಫ್ಲೋರಿಡಾದ ಈ ಬಾಹ್ಯಾಕಾಶ ನಿಲ್ದಾಣದಿಂದ ಲಾಂಚ್ ಮಾಡಲಾದಂತಹ ಈ ಸೂರ್ಯನ ಅನ್ವೇಷಣೆ ಅಥವಾ ಸೂರ್ಯನ ಎಕ್ಸ್ಪ್ಲೋರೇಷನ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸೂರ್ಯನ ಅಂಡಾಕಾರ ಓವಲ್ ಶೇಪ್ನಲ್ಲಿ ಆರ್ಬಿಟ್ ಮಾಡುವಂತಹ ಈ ಸೋಲಾರ್ ಎಕ್ಸ್ಪ್ಲೋರೇಷನ್ ಪ್ರೋಗ್ರಾಮ್ ಪಾರ್ಕರ್ ಸೋಲಾರ್ ಪ್ರೋಬ್ ಆಗಿದೆ. ಸೊ ಇಲ್ಲಿಯವರೆಗೆ ಜಗತ್ತಿನಾದ್ಯಂತ ಈ ಸೂರ್ಯನಿಗೆ ಅತಿ ಸಮೀಪದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಗಗನ ನೌಕೆ ಯಾವುದು ಅಂತಂದರೆ ಸೋಲಾರ್ ಪ್ರೋಬ್ ಆಗಿದೆ. ಅದೇ ರೀತಿಯಾಗಿ ಈ ಸೋಲಾರ್ ಪ್ರೋಬನ್ನು ಲಾಂಚ್ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಸೂರ್ಯನ ಸುತ್ತ ಇರುವಂತಹ ಈ ಕರೋನಾ ಪ್ರದೇಶವನ್ನು ಅನ್ವೇಷಣೆ ಮಾಡುವುದು, ಅಧ್ಯಯನ ಮಾಡುವುದು ಮತ್ತು ಸೂರ್ಯನ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತ ಕ್ಷೇತ್ರವನ್ನು ಅಧ್ಯಯನ ಮಾಡುವುದು, ಈ ಸೋಲಾರ್ ವಿಂಡ್ಸ್ ಅಥವಾ ಸೌರ ಗಾಳಿಯ ರಚನೆಯ ಕುರಿತಾದಂತಹ ಮತ್ತು ಅದರ ಕೆಲವೊಂದಿಷ್ಟು ಡೈನಾಮಿಕ್ಸ್ಗಳ ಬಗ್ಗೆ ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ 2018ರಲ್ಲಿ ಪಾರ್ಕರ್ ಸೋಲಾರ್ ಪ್ರೋಬನ್ನು ನಾಸಾದಿಂದ ಲಾಂಚ್ ಮಾಡಲಾಗಿತ್ತು. ಈ ಸೂರ್ಯನಿಂದ ಬರುವಂತಹ ಈ ಸೌರ ಗಾಳಿ ಆಗಿರ್ಬೋದು ಅಥವಾ ಈ ಸೋಲಾರ್ ವಿಂಡ್ಸ್ ಅಂತ ಏನು ಕರಿತೇವೆ, ಸೌರ ಮಾರುತಗಳಂತ ಕರಿತೇವೆ. ಸೊ ಅವುಗಳಿಂದ ರಕ್ಷಣೆ ಮಾಡುವಂತಹ ಅತಿ ಹೆಚ್ಚಿನ ಉಷ್ಣತೆಯಿಂದ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಸುಮಾರು 4.5 ಇಂಚಿನಷ್ಟು ದಪ್ಪದಾದಂತಹ ಕಾರ್ಬನ್ ಸಂಯೋಜಿತ ಶೀಲ್ಡ್ಗಳನ್ನು ರಚಿಸಲಾಗಿದೆ ಈ ಸೋಲಾರ್ ಪ್ರೋಬ್ ಮೇಲೆ, ಪಾರ್ಕರ್ ಸೋಲಾರ್ ಪ್ರೋಬ್ ಮೇಲೆ. ಸುಮಾರು 2500 ಡಿಗ್ರಿ ಫ್ಯಾರನ್ಹೀಟ್ ಅಥವಾ 1377 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ತಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಈ 4.5 ಇಂಚಿನ ಕಾರ್ಬನ್ ಸಂಯೋಜಿತವಾದಂತಹ ಶೀಲ್ಡ್ ಸಾಕಷ್ಟು ಸಹಕಾರಿ ಆಗ್ತಾ ಇದೆ. ಸೊ ಇದೇ ಒಂದು ಅನುಕೂಲದಿಂದ ಈ ಪಾರ್ಕರ್ ಸೋಲಾರ್ ಪ್ರೋಬ್ ಸೌರ ಮಾರುತಗಳಾಗಿರ್ಬೋದು, ಸೂರ್ಯನ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಭೂಮಿಗೆ ರವಾನೆಯನ್ನು ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಾಸಾ ಸಂಸ್ಥೆಗೆ ರವಾನೆ ಮಾಡ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್, ಮಾರ್ಸ್ ಕ್ಯೂರಿಯಾಸಿಟಿ ರೋವರ್ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ನೀವೆಲ್ಲ ಈ ಕಪ್ಪು ಮಣ್ಣಿನ ಮೇಲೆ ಈ ರೀತಿಯಾದಂತಹ ಹೆಕ್ಸಾಗಾನಲ್ ಕ್ರ್ಯಾಕ್ಸ್ಗಳು ಉಂಟಾದಂತಹ ರಚನೆಯನ್ನು ನೋಡಿರ್ಬೋದು. ಅಂದರೆ ಆ ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆಯಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕ್ರ್ಯಾಕ್ಸ್ಗಳು ಉಂಟಾಗುತ್ತವೆ. ಇದೇ ರೀತಿಯಾದಂತಹ ಹೆಕ್ಸಾಗಾನಲ್ ಅಥವಾ ಈ ಷಟ್ಕೋನಾಕೃತಿಯ ಈ ಮಡ್ ಕ್ರ್ಯಾಕ್ಸ್ಗಳು ಅಥವಾ ಮಣ್ಣಿನ ಮೇಲಿನ ಈ ಬಿರುಕುಗಳನ್ನು ಈ ಮಂಗಳನ ಗ್ರಹದ ಮೇಲೆ ಕಾಣಲಾಗಿದೆ. ಇದರ ಅರ್ಥ ಏನು ಅಂತಂದರೆ, ಮಂಗಳ ಗ್ರಹ ಒಂದು ಸಮಯದಲ್ಲಿ ನೀರನ್ನು ಹೊಂದಿರಬಹುದು ಅಂತ ನಾವು ಅರ್ಥ ಮಾಡ್ಕೋಬೋದು. ಈ ಮಾರ್ಸ್ ಕ್ಯೂರಿಯಾಸಿಟಿ ರೋವರ್ 2011 ನವೆಂಬರ್ 26ರಂದು ಈ ಫ್ಲೋರಿಡಾದ ಕೇಪ್ ಕೆನೆವರಲ್ ವಾಯುಪಡೆಯ ನಿಲ್ದಾಣದಿಂದ ಲಾಂಚ್ ಮಾಡಲಾಗಿತ್ತು. ಅಟ್ಲಾಸ್ V ರಾಕೆಟ್ನಿಂದ ಇದನ್ನು ಲಾಂಚ್ ಮಾಡಲಾಗಿತ್ತು. ನಂತರ 8 ತಿಂಗಳು 10 ದಿನಗಳನ್ನು ಕಂಪ್ಲೀಟ್ ಮಾಡಿದ ನಂತರ ಆಗಸ್ಟ್ 5, 2012ರಲ್ಲಿ ಈ ಮಾರ್ಸ್ ಕ್ಯೂರಿಯಾಸಿಟಿ ರೋವರ್ ಚಂದ್ರನ ಅಂಗಳದ ಮೇಲೆ ಲ್ಯಾಂಡಿಂಗನ್ನು ಮಾಡಿತ್ತು. ಸೊ ಅಲ್ಲಿಂದ ಇಲ್ಲಿಯವರೆಗೆ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿಯಾಗಿ ಇದಕ್ಕೆ ರಿಲೇಟ್ ಆದಂತಹ ನಾಸಾದಿಂದ ಲಾಂಚ್ ಮಾಡಲಾದಂತಹ ಪರ್ಸೀವರೆನ್ಸ್ ರೋವರ್ ಕುರಿತಾಗಿ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. 2011ರಲ್ಲಿ ಈ ಮಾರ್ಸ್ ಕ್ಯೂರಿಯಾಸಿಟಿ ರೋವರನ್ನು ನಾಸಾದಿಂದ ಲಾಂಚ್ ಮಾಡಲಾಗಿತ್ತು. ಅದೇ ರೀತಿಯಾಗಿ 2020ರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ನಾಸಾದಿಂದ ಪರ್ಸೀವರೆನ್ಸ್ ರೋವರ್ ಅನ್ನುವ ಈ ರೋವರನ್ನು ಲಾಂಚ್ ಮಾಡಲಾಗಿತ್ತು ರಾಕೆಟ್ನ ಮುಖಾಂತರ 2020ರಲ್ಲಿ. ಸೊ ಮುಖ್ಯವಾಗಿ ಇದರ ಉದ್ದೇಶ ಏನಾಗಿತ್ತು ಅಂತಂದರೆ, ಈ ಮಂಗಳ ಗ್ರಹದ ಮೇಲೆ ಜೀವದ ಚಿಹ್ನೆಗಳನ್ನು ಗುರುತಿಸುವುದು, ಹುಡುಕುವುದು. ಅದೇ ರೀತಿಯಾಗಿ ಮಂಗಳನ ಮೇಲಿರುವಂತಹ ಕೆಲವೊಂದಿಷ್ಟು ಸ್ಯಾಂಪಲ್ಗಳನ್ನು, ಅದರಲ್ಲೂ ಮುಖ್ಯವಾಗಿ ಈ ಬಂಡೆಗಳ ಅಥವಾ ಕಲ್ಲುಗಳ ಸ್ಯಾಂಪಲ್ಗಳನ್ನಾಗಿರ್ಬೋದು, ಅಲ್ಲಿನ ಮಣ್ಣಿನ ಸ್ಯಾಂಪಲ್ಗಳನ್ನಾಗಿ ಸಂಗ್ರಹಿಸಿ ಭೂಮಿಗೆ ತೆಗೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ 2020ರಲ್ಲಿ ಮಂಗಳ ಗ್ರಹದ ಮೇಲೆ ಈ ಮಾರ್ಸ್ ಪರ್ಸೀವರೆನ್ಸ್ ರೋವರನ್ನು ನಾಸಾದಿಂದ ಲಾಂಚ್ ಮಾಡಲಾಗಿತ್ತು.
ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಮಾರ್ಸ್ ಕ್ಯೂರಿಯಾಸಿಟಿ ರೋವರ್ ಬೇರೆ, ಮಾರ್ಸ್ ಪರ್ಸಿವರೆನ್ಸ್ ರೋವರ್ ಬೇರೆ. ಮಾರ್ಸ್ ಕ್ಯೂರಿಯಾಸಿಟಿ ರೋವರನ್ನು ಮುಖ್ಯವಾಗಿ ನಾಸಾದಿಂದ ಈ ಒಂದು ಸ್ಥಳಾನ್ವೇಷಣೆ ಮಾಡುವುದಕ್ಕೆ ಲಾಂಚ್ ಮಾಡಲಾಗಿತ್ತು 2011ರಲ್ಲಿ. ಪರ್ಸಿವರೆನ್ಸ್ ರೋವರನ್ನು 2020ರಲ್ಲಿ ಲಾಂಚ್ ಮಾಡಲಾಗಿತ್ತು. ನಂತರ ಈ ಒಂದು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಈ ನೈಜರ್ ರಾಷ್ಟ್ರ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ನೈಜರ್ ನದಿ ಬಗ್ಗೆ ನೀವೆಲ್ಲ ಓದಿರ್ತೀರಿ ಜಾಗ್ರಫಿಯಲ್ಲಿ. ಅದೇ ರೀತಿಯಾಗಿ ನೈಜರ್ ದೇಶದ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಈ ಒಂದು ಪ್ರಜಾಸತ್ತಾತ್ಮಕವಾಗಿ ಡೆಮೊಕ್ರೆಟಿಕಲ್ಲಿ ಆಯ್ಕೆಯಾದಂತಹ ಚುನಾಯಿತರಾದಂತಹ ಅಧ್ಯಕ್ಷರನ್ನು ಅಧಿಕಾರದಿಂದ ಕೆಳಗಿಳಿಸುವುದರ ಮೂಲಕ ಈ ನೈಜರ್ ದೇಶದಲ್ಲಿ ಮಿಲಿಟರಿ ಕೂಪ್ ಅಥವಾ ಮಿಲಿಟರಿ ದಂಗೆ ಪ್ರಾರಂಭವಾಗಿದೆ. ಇದೇ ಒಂದು ನಿಟ್ಟಿನಲ್ಲಿ ಈ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಈ ನೈಜರ್ ದೇಶದಲ್ಲಿರುವಂತಹ ಭಾರತೀಯ ನಾಗರಿಕರು ಆ ಒಂದು ದೇಶವನ್ನು ಬಿಟ್ಟು ಹೊರಬರುವಂತೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಾರೆ, ಮೆಸೇಜನ್ನು ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ನೈಜರ್ ದೇಶ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು, ಅದರಲ್ಲಿ ಮುಖ್ಯವಾಗಿ ಈ ಮ್ಯಾಪ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ನೈಜರ್ ದೇಶ ಮುಖ್ಯವಾಗಿ ಒಂದು ಗಣರಾಜ್ಯ ದೇಶವಾಗಿದ್ದರೂ ಕೂಡ ಇತ್ತೀಚೆಗೆ ಈ ಮಿಲಿಟರಿ ದಂಗೆಯಿಂದ ಪ್ರಭಾವಿತವಾದಂತಹ ದೇಶವಾಗಿ ಗುರುತಿಸ್ಕೊಳ್ತಾ ಇದೆ. ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿ ಈ ನೈಜರ್ ದೇಶವನ್ನು ನಾವು ಗುರುತಿಸಬಹುದಾಗಿದ್ದು, ಇಲ್ಲಿ ಹರಿಯುವಂತಹ ಇದರ ನೈಋತ್ಯಕ್ಕೆ ಹರಿಯುವಂತಹ ನೈಜರ್ ಅನ್ನುವ ನದಿಯ ಕಾರಣಕ್ಕಾಗಿ ಈ ದೇಶಕ್ಕೆ ನೈಜರ್ ಅಂತ ಹೆಸರನ್ನು ಇಡಲಾಗಿದೆ. ಸೊ ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿರುವಂತಹ ಗಿನಿಯಾದಿಂದ ಹುಟ್ಟಿ ಈ ನೈಜರ್ ನದಿ ನೈಜರ್ ದೇಶದ ನೈಋತ್ಯ ಭಾಗದಲ್ಲಿ ಹರಿದು ಮುಂದೆ ನೈಜೀರಿಯಾದ ಮೂಲಕ ಹರಿದು ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುವಂತಹ ಒಂದು ನದಿಯಾಗಿದೆ ನೈಜರ್ ನದಿ. ಸೊ ಇದೇ ಒಂದು ನದಿಯ ಹೆಸರಿನಿಂದ ನೈಜರ್ ಅನ್ನುವ ರಾಷ್ಟ್ರದ ಹೆಸರನ್ನು ಕೂಡ ಇಡಲಾಗಿದೆ. ಈ ನೈಜರ್ ರಾಷ್ಟ್ರದ ರಾಜಧಾನಿ ಯಾವುದು ಅಂತಂದರೆ ನಿಯಾಮಿ. 1960 ಆಗಸ್ಟ್ 3ರಂದು ಈ ಫ್ರೆಂಚ್ ವಸಾಹತುಶಾಹಿ ಆಡಳಿತದಿಂದ ಸ್ವತಂತ್ರವಾದಂತಹ ರಾಷ್ಟ್ರ ನೈಜರ್ ಆಗಿ ಗುರುತಿಸಿಕೊಳ್ಳುತ್ತದೆ. ಸೊ ಈ ಕಾಲೋನಿಯಲ್ ಹಿಸ್ಟ್ರಿ ಕಾರಣಕ್ಕಾಗಿ ಈ ನೈಜರ್ ದೇಶದಲ್ಲಿ ಅಧಿಕೃತವಾದಂತಹ ಭಾಷೆ ಫ್ರೆಂಚ್ ಆಗಿ ಗುರುತಿಸಿಕೊಳ್ಳುತ್ತದೆ. ಇದರ ಒಂದು ಫ್ಲ್ಯಾಗ್ ಕೂಡ ಭಾರತಕ್ಕೆ ಸಾಕಷ್ಟು ಸಿಮಿಲರ್ ಆದಂತಹ ಒಂದು ಕಲರ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದರಲ್ಲಿ ಅಶೋಕ ಚಕ್ರ ಮಾತ್ರ ಇಲ್ಲ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದು ನೈಜರ್ ದೇಶದ ಫ್ಲ್ಯಾಗ್ ಆಗಿದೆ. ಇನ್ನು ನೈಜರ್ ದೇಶದ ನೆರೆಹೊರೆಯ ರಾಷ್ಟ್ರಗಳನ್ನು, ಇದರ ಮ್ಯಾಪಿಂಗ್ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಇಮೇಜ್ನಲ್ಲಿ ನೋಡ್ಬೋದು ನೀವು. ಆಫ್ರಿಕಾ ಖಂಡವನ್ನು ನೀಡಲಾಗಿದೆ. ಅದರ ಒಂದು ಪಶ್ಚಿಮ ಭಾಗದಲ್ಲಿರುವಂತಹ ಪ್ರಮುಖ ರಾಷ್ಟ್ರ ಯಾವುದು ಅಂತಂದರೆ ನೈಜರ್ ದೇಶ. ಇದರ ನೈಜರ್ ದೇಶದ ಇತರ ಗಡಿಯನ್ನು ಶೇರ್ ಮಾಡಿಕೊಳ್ಳುವಂತಹ ರಾಷ್ಟ್ರಗಳು ಯಾವುವು ಅಂತಂದರೆ ಅಲ್ಜೀರಿಯಾ, ಲಿಬಿಯಾ, ಚಾದ್, ನೈಜೀರಿಯಾ, ಬೆನೈನ್, ಬುರ್ಕಿನಾ ಫಾಸೋ ಮತ್ತು ಮಾಲಿ ರಾಷ್ಟ್ರಗಳು. ಇದು ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಲ್ಯಾಂಡ್ ಲಾಕ್ಡ್ ಆದಂತಹ ರಾಷ್ಟ್ರವಾಗಿದೆ. ಲ್ಯಾಂಡ್ ಲಾಕ್ಡ್ ಅಂತಂದರೆ ಭೂವೇಷ್ಟಿತವಾದಂತಹ ಒಂದು ದೇಶವಾಗಿದೆ. ಅಂದರೆ ಯಾವುದೇ ರೀತಿಯಾಗಿ ಈ ವಾಟರ್ ಬಾಡಿಗಳಿಗೆ ಅಥವಾ ಸಮುದ್ರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಅವುಗಳಿಗೆ ಕರಾವಳಿ ಪ್ರದೇಶವನ್ನು ಹೊಂದಿಲ್ಲದೇ ಇರುವಂತಹ ರಾಷ್ಟ್ರ ನೈಜರ್ ಆಗಿದೆ. ಇದು ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿಯಾಗಿ ಗುರುತಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಇದರ ರಾಜಧಾನಿ ಯಾವುದು ಅಂತ ಕೂಡ ನಿಯಾಮಿ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಇದರ ಫ್ಲ್ಯಾಗನ್ನು ಕೂಡ ನೋಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಡೀಟೇಲ್ ಆಗಿ ಈ ಒಂದು ಸ್ಟೇಟ್ಮೆಂಟ್ಗಳಿಗೆ ಸರಿ ತಪ್ಪುಗಳನ್ನು ಗುರುತಿಸುವುದರೊಂದಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ರಿವಿಷನ್ ಮಾಡೋಣ. ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಆಗಸ್ಟ್ 15ರಂದು ಸ್ವಾತಂತ್ರ್ಯ ಪಡೆದ ರಾಷ್ಟ್ರಗಳಲ್ಲಿ ಪಾಕಿಸ್ತಾನವು ಕೂಡ ಒಂದಾಗಿದೆ ಅಂತ ಇದೆ. ಸೊ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 14th ಆಗಸ್ಟ್. ಅಂದರೆ ಭಾರತವನ್ನು ವಿಭಜನೆ ಮಾಡಿದ ಮರನೇ ದಿನ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಭಾರತದಿಂದ ಪಾಕಿಸ್ತಾನ ಸಪ್ರೇಟಾಗಿ ಆಗಸ್ಟ್ 14ರಂದು ಬೇರ್ಪಟ್ಟಿತ್ತು. ಸೊ 14ರಂದು ಪಾಕಿಸ್ತಾನ ತನ್ನ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತದೆ. ಎರಡನೇ ಸ್ಟೇಟ್ಮೆಂಟ್, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಅನ್ನುವ ಸೂಚ್ಯಂಕವನ್ನು NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನಿಂದ ಮಾಸಿಕವಾಗಿ ಪ್ರಕಟಿಸಲಾಗುತ್ತದೆ ಅಂತ ಸ್ಟೇಟ್ಮೆಂಟ್ ಇದೆ. ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಈ ಒಂದು ಸೂಚ್ಯಂಕದ ಕುರಿತಾಗಿ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ.
ಇನ್ನು ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಗುರುಗ್ರಹವನ್ನು ಅನ್ವೇಷಿಸುವಂತಹ ನಿಟ್ಟಿನಲ್ಲಿ ನಾಸಾದಿಂದ ಪಾರ್ಕರ್ ಸೋಲಾರ್ ಪ್ರೋಬನ್ನು ಲಾಂಚ್ ಪ್ರಾರಂಭ ಮಾಡಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದ್ದು, ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದ್ದು ನಾವು ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೂರ್ಯನ ಒಂದು ಹೊರವಲಯವನ್ನು ಅನ್ವೇಷಣೆ ಮಾಡುವಂತಹ ನಿಟ್ಟಿನಲ್ಲಿ 2018ರಲ್ಲಿ ನಾಸಾದಿಂದ ಈ ಪಾರ್ಕರ್ ಸೋಲಾರ್ ಪ್ರೋಬನ್ನು ಲಾಂಚ್ ಮಾಡಲಾಗಿತ್ತು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದು ತಪ್ಪಾದಂಥ ಸ್ಟೇಟ್ಮೆಂಟ್. ಜುಪಿಟರ್ ಅಥವಾ ಗುರುಗ್ರಹ ಅಲ್ಲ, ಇದು ಒಂದು ಸೂರ್ಯನ ಅನ್ವೇಷಣೆ ಮಾಡುವಂಥ ಸೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಆಗಿದೆ. ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ, ಮಾರ್ಸ್ ಕ್ಯೂರಿಯಾಸಿಟಿ ರೋವರ್ ವಾಸ್ ಲಾಂಚ್ಡ್ ಬೈ ESA ಇನ್ 2020 ಅಂತ ಇದೆ. ಸೊ ಇದು ಕೂಡ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ. ಯಾಕಂತಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ನೀಡಲಾಗಿದೆ. ತಪ್ಪಾದಂಥ ಸ್ಟೇಟ್ಮೆಂಟ್. ನಾಸಾದಿಂದ, ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಈ ಒಂದು ಮಾರ್ಸ್ ಕ್ಯೂರಿಯಾಸಿಟಿ ರೋವರನ್ನು 2020ರಲ್ಲಿ ಲಾಂಚ್ ಮಾಡಲಾಗಿತ್ತು. ನಂತರ ಈ ನೈಜರ್ ದಕ್ಷಿಣ ಅಮೆರಿಕಾ ಖಂಡದ ಒಂದು ಭಾಗವಾಗಿದೆ ಅಂತ ಇದೆ. ಸೊ ಇದು ಕೂಡ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ. ಪಶ್ಚಿಮ ಆಫ್ರಿಕಾ ಖಂಡದ ಒಂದು ರಾಷ್ಟ್ರವಾಗಿ ನೈಜರ್ ದೇಶ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ಇಲ್ಲಿ ಹರಿಯುವಂತಹ ನೈಜರ್ ನದಿಯಿಂದ ಈ ಒಂದು ನೈಜರ್ ಹೆಸರನ್ನು ಇಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಮಾರ್ಸ್ ಕ್ಯೂರಿಯಾಸಿಟಿ ರೋವರನ್ನು 2011ರಲ್ಲಿ ಲಾಂಚ್ ಮಾಡಲಾಗಿತ್ತು. 2020 ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಇದು ಕೂಡ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ.